ಕರುಣೆ ಕರುಣೆ ಕರುಣೆ. ಸಣ್ಣ ಸಣ್ಣ ನೀ ಸಣ್ಣವನಲ್ಲ. ಒಬ್ಬ ರಾಜ ದೊಡ್ಡ ಗುಡಿ ಕಟ್ಸಿದ್ ನಾವು. ದೊಡ್ಡ ಗುಡಿ ಕಟ್ಸಿದ ಮೇಲೆ 2 ಕೈ ಹಾದು ಅಂತವ್ ನೋಡ್ ಕೇಳ. ಎರಡು ಕೈ ಹಾದು. ರಾಜ ದೇವರ ಬಳಿ ಮಾತಾಡ್ತಿದ್ದ, ಸಾಮರ್ಥ್ಯ ಇತ್ತವ. ಏನ್ ಮಾತಾಡ್ದ? ನಾನು ದೊಡ್ಡ ಮಂದಿರ ಕಟ್ಸಿನಿ, ಮತ್ತ ನನ್ನ ಕೈಗಳು ಯಾಕೆ ಹಾದು ಅಂದಾಗ ಭಗವಂತ ಮಾತಾಡಿದ್ ನನ್, ಇಲ್ಲ ನೀ ಸಣ್ಣವಿದ್ದಾಗ ಪಾತ್ರಗಿತ್ತಿ ಅಕ್ಕಿ ಕಟ್ ಮಾಡಿದ್ದೆ, ಅದಕ್ಕೆ ನಿನ್ ಕೈ ಕಟ್ಟಾಗ್ಯಾವ. ಸಣ್ಣವಿದ್ದಾಗ ಅವ ಹುಡುಗ, ನಾನು ಅಯ್ಯೋ ಗೊತ್ತವಾಗ ನಾ ಹುಡುಗಿದ್ದೆ. ಅವಾಗ ಹುಡುಗಿದ್ದೆ. 12 ವರ್ಷದ ಕೆಳಗಿದ್ರೆ ಪಾಪ ಹತ್ತದಿಲ್ಲ, 12 ವರ್ಷದ ಮ್ಯಾಲ ಮಾಡಿದ್ರೆ ಪಾಪ ಹಾಕದು. ಅದನ್ನು ಲೆಕ್ಕ. 12 ವರ್ಷ ತನ ನೀವು ತಂದೆ ತಾಯಿ ಹಾಸಿಗೆ ತುಳಿಬಹುದು. 13ನೇ ವರ್ಷಕ್ಕೆ ತುಳಿದ್ರೆ ಪಾಪ ಹಾಕದು. 12 ವರ್ಷ ತನ ನಿಮ್ ತಂದೆ ತಾಯಿ ನಿಮ್ ಬಟ್ಟೆ ತುಳಿಬಹುದು. 13ನೇ ವರ್ಷಕ್ಕೆ ನಿಮ್ ಬಟ್ಟೆ ಯಾರು ತುಳಿಯಂಗಿಲ್ಲ, ನೀವೇ ತೊಗೋಬಹುದು. ಇದೇ ಜನ್ಮದಲ್ಲಿ ಕೈ ಹೋಗ್ಬಿಡ್ಬೋದು. ಹೊಕ್ಕವ ಯಾವಾಗ ಯಾವ ಜನ್ಮದಲ್ಲಿ ಹೊಕ್ಕವ್. ಅವಾಗ ಯಾಕೆ ಹೋಯ್ತು ಕ್ವಶನ್ ಮಾರ್ಕ್. ಯಾಕೆ ಹೋಯ್ತು ಕ್ವಶನ್ ಮಾರ್ಕ್. ಪ್ರತಿಯೊಬ್ಬರು ನಾವು ನಮ್ಮ ಕರ್ಮ ನಮ್ಗೆ ಗೊತ್ತೇ ಇಲ್ಲ. ನಮ್ಮ ಕರ್ಮವನ್ನು ನಾವು ಯಾರಿಗೂ ಹೇಳ್ತಾ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ವಿವೇಕನೇ ಜಾಗೃತಿ ಇಲ್ಲ. ನಾವೆಲ್ಲರಂದ್ರೆ ಒಂಥರ, ನೀವು 3 ಮಂದಿ ನೋಡ್ರಿ, ಗುಡಿ ಮುಂದೆ 100 ಜನ ಲೈನ್ ಹಚ್ಚಿ ನಿಂತಿರ್ತಾರೆ. ಎದಕ್ಕೋ ಏನು ಸುಳ್ಳ ಹೋಗಿ ಹಿಂಗ್ ಹೂವು ಒಗಿದತ್ತ, ಒಂದು ಕಾಯಿ ಹೊಡಿದು, ಅಲ್ಲಿ ಹಿಂಗ್ 4 ಹೂವು ಒಗಿದು, ಒಂದು ಕಾಯಿ ಹೊಡಿದು, ಲೈನ್ ಇಟ್ಟು ಲೈನ್ ಹಚ್ಚೋದು. ಸೋಮವಾರ ಅಮಾವಾಸ್ಯೆ ಬಂದು ಅಂದ್ರೆ ಸರಿ ನಿಂತಿರಲ್ಲ. ಅದು ವಿವೇಕ್ ಸ್ವಲ್ಪ ಬರೋದ್ ನಿಮಗ. ಮುಂದೆ ನಾವು ಏನ್ ಮಾಡಿದ್ರು ಹಂಗ್ ಮಾಡೋದು. ಒಬ್ಬ ತಾಯಿ 2 ಕೈಯಾಗ ಒಂದು ಕೈಯಾಗ ಹನುಮಂತ ದೇವ್ರು ಹೋದಾಗ ಒಂದ್ ಕೈಯಾಗ ದೀಪ ಎಣ್ಣೆ ಹಿಡಿದ್ಲಂತ, ಒಂದ್ ಕೈಯಾಗ ಎಡಿ ಹಿಡಿದಾಳ, ಒಂದ್ ಕೈಯಾಗ ಎಣ್ಣೆ, ಒಂದ್ ಕೈಯಾಗ ಎಡಿ. ಈಗ ಏನ್ ಮಾಡೋದು ಅಂತ ಹೇಳಿ ಮೂಗ್ ತೋರ್ಸಾಕತ್ತಿತ್ತು. ಮಾಲಗಂಬ ಹಿಂಗ್ ತಿಕ್ಕಿದ್ರು ಮೂಗು. ಆಕಿ ನೋಡಿ ಹಿಂದವ್ರು ಎಲ್ಲಾರು ಮೂಗು ತಿಕ್ಕಿದ್ರು. ಮುಂದೆ ಆಕಿ ತಿಕ್ಕಿದ್ರ, ಹಿಂದವ್ರು ಎಲ್ಲಾರು ತಿಕ್ಕಿದ್ರು. ಯಾಕೆ ತಿಕ್ಕಿದಳಂತ ಯಾರಿಗೂ ಗೊತ್ತಿಲ್ಲ. ನಮ್ದು ಹಂಗ, ನಮ್ಮ ಬಾಳೆನೂ ಹಂಗೆ ಆಗ್ಯದ. ಅದಕ್ಕ ಸಂಜು ಮಹಾರಾಜರು ಮನಿ ಒಳಗ ಸತ್ಸಂಗ ಇಟ್ಕೊಂಡ್ರು. ಯಾಕೆ ಇಟ್ಕೊಂಡ್ರು ಅಂದ್ರ ಏನಂದ್ರು ಅವರು, ಸಂತ ಪಾಯಿ ಧರಿತಾ ಭಾವ ಅಪೋ ಅಪೋ ಭೇಟಿ ದೇವ, ಅಪೋ ಅಪೋ ಭೇಟಿ ದೇವ. ಸಂತರ ಶರಣರ ಮನೆಗೆ ಬಂದ್ರ ದೇವರ ತನ್ ತಾನೇ ಬರ್ತಾನಂತ. ಹಂಗಂತ ತನ್ ತಾನೇ ಬರ್ತಾರ್ರಿ. ನಮಗ ಮತ್ ಭೇಟಿ ಮಾಡಿಸ್ರಿ, ನಮಗೂ ದೇವರ ಭೇಟಿ ಮಾಡ್ಲಿ ಅಂತ ಹೇಳಿದ್ರ, ಯಾವಾಗ ನಿಮ್ ಮನೆಗೆ ಸಂತರ ಶರಣರು ಬರ್ತಾರ, ಅವ್ರ ವಚನ ಮೇಲೆ ನೀವು ನಿಷ್ಠೆ ಕೊಟ್ಟು ನಡೆದ್ರೆ ನಿಮಗೂ ದೇವರ ಭೇಟಿ ಆಗತ್ತ. ನಿಷ್ಠೆ ಇರ್ಬೇಕ್ರಿ. ನಾವೇನ್ ಮಾಡ್ತೀವಿ, ಅಲ್ಲಿ ಗಳಿತೇವೆ. ನಮ್ಮಲ್ಲಿ ಒಂದಿಷ್ಟು ಪುರಾಣ ಕೇಳಿದಾಗ ಅಗದಿ ಚಂದ ಇರೋದು. ಪುರಾಣ ಕೇಳಿದ ಮೇಲೆ ನಾವು ಬಿಟ್ಟು ಬಿಡ್ತೇವೆ, ಮತ್ತ ನಮ್ದ ಚಾಳೆ. ನಾವೇನ್ ಮಾಡ್ತೇವೆ, ಹಂಗ ಮಾಡ್ತೇವೆ. ಹಿಂಗ ಸುಖ ಸಿಗುದಿಲ್ಲ. ಮಾಡಿದ್ರ ಸತ್ಯ ಮಾಡ್ಬೇಕು. ಸತ್ಯ ಮಾಡ್ಲಿಲ್ಲ ಅಂದ್ರೆ ನಾನು ಆಗ್ಲೇ ಪೇಟಿಕೆ ಹಾಕಿದೆ, ಇದ್ರ ಸಂಬಂಧ ಮಾಡಿದ್ದೆ. ಸತ್ಯ ಕಷ್ಟ ಇರ್ತದೆ, ಮಾಡ್ರಿ. ಜನ ನಂಬುದಿಲ್ಲ ಅದನ್ನ, ಸತ್ಯವನ್ನ ಜನ ನಂಬುದಿಲ್ಲ. ಬೈತಾರೆ, ನೋಡ್ ನಗುತ್ತಾರೆ. ನಮಗೂ ನೋಡ್ ನಗುತ್ತಾರೆ. ಏನಪ್ಪ ಹಿಂಗ ಅದಿಲ್ಲ, ನಮಗ್ ತೋಡಿ ಏನ್ ಮಾಡೋದೈತೆ. ಅವ್ರು ನಗ್ತಾರೆ, ಅವ್ರು ನೋಡಿ ನಾವ್ ನಗುತ್ತೇವೆ. ಇವ್ರಿಗೆ ಅವಾಗ ತಿಳಿತೈತ, ನಾವು ನಗುತ್ತೇವೆ, ಅವ್ರು ನಮಗ್ ನೋಡಿ ನಗುತ್ತಾರೆ. ಹಂಗಾಗಿ ನಗವರು ನಮ್ಮ ದುಃಖವನ್ನು ದೂರ ಮಾಡೋದಿಲ್ಲ, ಅವರು ನಮ್ಮ ದುಃಖ ದೂರ ಮಾಡೋದಿಲ್ಲ. ಸಂತರು ಶರಣರು ನಮ್ಮ ದುಃಖ ದೂರ ಮಾಡ್ತಾರೆ. ಅದಕ್ಕ ಅವತ್ ಏನಂದ್ರ ಅವರು ಹೋಗಿ ಸಹಜ ಬೋಲನೆ ಹಿತೋಪದೇಶ. ಅವತ್ತು ನಮ್ಮ ಗುಡಿ ಕಳಿಸ್ಲಿಲ್ಲ ಸತ್ಸಂಗ ಅಂತ ನಾನು ಸಂತನ ಆಗ್ತಿರ್ಲಿ. ಅದ್ ಸಂತರ ಅವ್ರ ಮನಿ ಮಾಲಕರು ಹಿಂಗ್ ಕಳ್ಸಿದ್ರು, ಹೋಗಲ್ಲಿ ಹೋಗು, ಗುಡಿಯಾಗ ಹೋಗಿ ಊಟ ಮಾಡು, ಸತ್ಸಂಗ ಕೇಳಿ ಬಾ ಅಂದ್ರು. ಒಂದೇ ಸತ್ಸಂಗ ಮನುಷ್ಯನ ಜೀವನನೇ ಬದಲಾವಣೆ ಮಾಡ್ಬಿಡ್ತು. ಆಶ್ಚರ್ಯ ಆಗ್ತದ. ಸುಮಾರು ನಾನು 4 ವರ್ಷ ಒಂದು ದಿನಕ್ಕೆ 18 ತಾಸು ಅಭ್ಯಾಸ ಮಾಡಿದ್ವಿ. ಬಾಗಿವಾಡಿ ಲೈಬ್ರರಿ ಒಂದು ದಿನಕ್ಕೆ 18 ತಾಸು ಅಭ್ಯಾಸ ಮಾಡಿದ್ವಿ. ಅದು ನಮಗೂ ಗೊತ್ತೈತಿ, ಯಾರಿಗೂ ನಾವು ಅದನ್ನ ಹೇಳಲಿಕ್ಕೆ ತೋರಿಸ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂತ ಹೇಳಿದ್ರ ಅಷ್ಟು ಅಭ್ಯಾಸ ಮಾಡಿದ್ರು ಕಡಿಮೆ. ಈಗಲೂ ದಿವಸ ನಾವು 5-6 ತಾಸು ಅಭ್ಯಾಸ ಮಾಡಿದ್ರು ಕಡಿಮೆನೇ ಇರ್ತದೆ. ಕಾರಣ ಯಾಕೆ ಅಭ್ಯಾಸ ಮಾಡ್ಬೇಕ್ರಿ ಅಂದ್ರೆ ಏನೂ ತಿಳಿದೇ ಇಲ್ಲ. ಇಷ್ಟು ಓದಿದ್ರು ಇನ್ನೂ ತಿಳಿಯಾಕತ್ತಿಲ್ಲ. ಯಾವ ಪುಸ್ತಕ ಪೂರ್ಣ ಮುಗ್ದೇ ಇಲ್ಲ. ಹಂಗ ಪುಸ್ತಕ ಬಿದ್ದವು, ಇನ್ನ ಓದೋದು ಬಹಳ ಉಳ್ದದ. ಆವಿಷ್ಕಾರ ಅರ್ಧ ಹೋಗೈತಿ. ಈಗ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಇದ್ದಷ್ಟು ದಿವಸ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಎಲ್ಲವನ್ನು ಓದಿ ಮುಗಿಸೋದು ಹೆಂಗ್ರಿ, ಎಲ್ಲರಿಗಿಂತ ದೊಡ್ಡವಾಗೋದು ಹೆಂಗ್ರಿ ಅಂದ್ರೆ ಬಹಳ ಸರಳ. ಎಲ್ಲರೂ ನನಗ ದೊಡ್ಡವರು ಅಂತ ಅನ್ನೋದು ಇದು ಸಾಧ್ಯವಿಲ್ಲ. ಲಕ್ಷ್ಯ ಕೊಟ್ಟು ಎಲ್ಲರೂ ನನ್ನ ದೊಡ್ಡವರಂತ ತಿಳ್ಕೊಳ್ಳಿ ಅನ್ನೋದು ಇದು ಸಾಧ್ಯವಿಲ್ಲ. ನಾನು ಎಲ್ಲರನ್ನ ದೊಡ್ಡವರಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡ್ರೆ ನೀವು ದೊಡ್ಡವ್ರ ಆದಂಗ. ಎಲ್ಲರೂ ನನಗೆ ನಮಸ್ಕಾರ ಮಾಡ್ಲಿ ಅನ್ನೋದು ಸಾಧ್ಯವಿಲ್ಲ. ನಾನು ಎಲ್ಲರಿಗೆ ನಮಸ್ಕಾರ ಮಾಡಬಿಲ್ಲ ಅಂತ ಹೇಳಿದ್ರೆ ನೀವು ದೊಡ್ಡವ್ರ ಆದಂಗ. ಆಯ್ತ್ರ? ಈ ಜಗತ್ತಿನೊಳಗ ಎಲ್ಲವನ್ನು ತಿಳ್ಕೊಳಕ ನನಗ ಸಾಧ್ಯ
ಇಲ್ಲ ನಾನು ಇನ್ನೂ ತಿಳಿಬೇಕು ಅನ್ನೋದು ಇತ್ತಂದ್ರ ನೀವು ಎಲ್ಲಾನು ತಿಳ್ಕೊಂಡಂಗ. ಯಾಕಂದ್ರ ಈ ನಾ ಅನ್ನೋದು ಅಹಂಕಾರ ಬಿಟ್ರ ಎಲ್ಲಾನು ತಿಳ್ಕೊಂಡಂಗ. ನಾ ಹಿಡ್ಕೊಂಡ್ರೆ ಏನೂ ತಿಳಿಯಂಗಿಲ್ಲ. ಅದಕ್ಕೆ ನಮ್ಮ ಮಾತುಗಳು ಹೆಂಗಿರ್ಬೇಕು ಅಂದ್ರ ಇನ್ನೊಬ್ಬರಿಗೆ ತೊಂದರೆ ಕೊಡಂಗ ಮಾತಾಡಬಾರ್ದು, ವಿವೇಕದಿಂದ ಮಾತಾಡ್ಬೇಕು. ಮಾತೇನು ಮಾತಾಡ್ಬಿಡ್ತೀವಿ ನಾವು, ಮಾತಾಡ್ಬಿಡ್ತೀವಿ. ಆ ಮಾತುಗಳು ಇನ್ನೊಬ್ಬರಿಗೆ ಹರ್ಟ್ ಆಗ್ತದಲ್ಲ, ಅದರ ವಿವೇಚನೆ ನಮಗಿರ್ಬೇಕು, ಅದರ ವಿವೇಕ ನಮಗಿರ್ಬೇಕು. ನಾವು ಏನೇನ್ರ ಮಾತಾಡಿ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ್ರಿ. ಮಾತನಾಡಿದರೆ ಮುತ್ತಿನ ಹಾರದಂತಿರ್ಬೇಕು, ಮಾತನಾಡಿದರೆ ಸ್ಫಟಿಕದ ಸಲಾಕೆ ಅಂತಿರ್ಬೇಕು, ಮಾತನಾಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ಬೇಕು. ಮಾತೆಂಬುದು ಜ್ಯೋತಿರ್ಲಿಂಗ ಅಂದ್ರು. ನಾವೇನ್ ಮಾತಾಡ್ತೀವಿ, ಮನೆ ಊಟ ಮಾಡೋದು, ಮಂದಿ ಸುದ್ದಿ ಮಾತಾಡೋದು. ಅವ್ರು ಹಂಗ ಮಾಡ್ಯಾರ, ಇವ್ರು ಹಿಂಗ ಮಾಡ್ಯಾರ. ಎದಕ್ ಬರ್ತಾವ ಮಾತು? ಏನ್ ಮಾಡ್ತಾವ್ರ? ಸುಳ್ಳ ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಬೇಕು. ಮಾತು ಬಲ್ಲ ಮಹಾಜ್ಞಾನಿಯ ಗೂಡ ಕೋಟಿ ಅಂಗ ಬೆನ್ನ ಹತ್ತಿರಬೇಕು. ತತ್ವ ತಿಳಿಯಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವ ಬಲ್ಲ ಮಹಾ ಜ್ಞಾನಿಯ ಕೂಡ ಕತ್ತಿ ಹಂಗ ಬೆನ್ನ ಹತ್ತಿರಬೇಕು. ಮೂಕನಾಗಬೇಕು, ಜಗದಲ್ಲಿ ದ್ವಾಟಾಗಿರಬೇಕು. ಪಾಕ ಬುದ್ಧಿ ಕಡೆ ಹಾರಿಸಲಾರದೆ ಲೋಕದ ಗೊಡವಿ ನಿನಗ್ಯಾಕೆ ಬೇಕು. ಮೂಕನ